ಹೊಟ್ಟೆ ಉರಿಯೋ ಮ್ಯಾಟ್ರ್ ಏನಂದ್ರೆ 10 ವರ್ಷದಿಂದ ಅಜ್ಜಿ ಇದೇ ಅಂಗಡಿಯಲ್ಲಿ ಇದ್ದಾರೆ. ಇಲ್ಲಿ ಸತ್ತರೂ ಅಜ್ಜಿನ ಕೇಳೋರು ದಿಕ್ಕಿಲ್ಲ. ಅಜ್ಜಿ ಒಂದು ಮಾತು ಹೇಳಿದ್ರು, ಎಷ್ಟೊಂದು ದಿನ ನಾನು ಊಟ ಮಾಡಿದೆ ಹಾಗೆ ಮಲಗಿದ್ದೀನಪ್ಪ, ಯಾರನ್ನ ಕೇಳಲಿ, ಏನು ಮಾಡಲಿ, ನನಗೆ ಯಾರು ಕೊಡ್ತಾರೆ, ನನ್ನ ಅಕ್ಕಪಕ್ಕದಲ್ಲಿ ಹೋಗಿ ಭಿಕ್ಷೆ ಬೇಡ್ಕೊಂಬಂದು ಊಟ ಮಾಡ್ಬೇಕು, ಆ ಪರಿಸ್ಥಿತಿಯಲ್ಲಿದ್ದೀನಿ, ನನ್ಗೆ ಯಾರು ದಿಕ್ಕೇ ಇಲ್ಲ ಅಂತಂದು ಹೇಳ್ತಾ ಅಳ್ತಿದ್ರು. ನಂಗೆ ಕರಳೆ ಕಿತ್ಕೊ ಬಂದಂಗಾಯ್ತು. ಎಂಥ ಕಷ್ಟ ಮಾರಾಯ ಅಂತ. ಮಳೆ ಬಂದರೆ ಗಾಳಿ ಬಂದರೆ ಅದರಲ್ಲಿ ಎಲ್ಲಾನು ಇದೇ ಮನೆಯಲ್ಲೇ ಕುತ್ಕೊಂಡಿರ್ತೀನಿ, ಇನ್ನೇನು ಮಾಡಲಿ, ನನಗೆ ಯಾರು ಒಬ್ಬರು ಸಹಾಯ ಮಾಡ್ತಿಲ್ಲ ಅಂತಂದರು. ಓಟ್ ಬೇಕಾದಾಗ ಮನೆ 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 ಬಂದು ಖಾಲಿ ಬೀಳ್ತಾರೆ. ಅದಾದ್ಮೇಲೆ ನೀವು ಸತ್ತಿರೋ ಬದುಕಿರೋ ಅಂತ ಕೇಳೋಕ್ಕೂ ದಿಕ್ಕಿರಲ್ಲ. ವಿಜಯನಗರ ಜಿಲ್ಲೆ ಹೂವಿನಡಗಲಿಯಲ್ಲಿ ಇದ್ದಾರೆ ಅಂತ ಒಂದ್ಸರಿ ಪರಿಚಯ ಮಾಡಿಸಿ. ಗೌರ್ಮೆಂಟ್ ಹೆಲ್ಪ್ ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ, ವಾಯ್ಸ್ ಆಫ್ ಪೀಪಲ್ ಖಂಡಿತ ಇವ್ರಿಗೆ ಹೆಲ್ಪ್ ಮಾಡೇ ಮಾಡುತ್ತೆ. ಬಟ್ ಇದು ಗೌರ್ಮೆಂಟಿಗೆ ತಿಳಿಸ್ಬೇಕು. ಎಲ್ಲರೂ ಇದನ್ನು ಶೇರ್ ಮಾಡಿ. ಯಾರಿಗಾದ್ರೂ ಮನಸ್ಸಲ್ಲಿ ಇವರಿಗೆ ಸಹಾಯ ಮಾಡೋಣ ಅನ್ನೋರಿದ್ರೆ ಖಂಡಿತ ಶೇರ್ ಮಾಡೇ ಮಾಡ್ತೀರಾ. ಇಲ್ಲ ನನಗೆ ಯಾಕೆ, ಯಾರು ಹಾಳಾಗೋದ್ರೆ ಏನು, ನನ್ನ ಪಾಡಿಗೆ ನಾನು ಚೆನ್ನಾಗಿದ್ದೀನಿ, ನನ್ನ ಲೈಫ್ ಇಷ್ಟೇ ಅನ್ನೋರು ಸುಮ್ಮನೆ ಇರಿ. ನಮ್ಮ ಎಲ್ಲ ವಿಡಿಯೋಸ್ಗಾಗಿ ವಾಯ್ಸ್ ಆಫ್ ಪೀಪಲ್ ಪೇಜ್ನ ಫಾಲೋ ಮಾಡಿ. ಹ್ಯಾವ್ ಎ ಸೇಫ್ ಡೇ ಗೈಸ್. ಬಾಯ್.